ಮಾತು ನಾವು ಹೇಳಬೇಕಾಗಿದೆ ಈ ಸಂದರ್ಭದಲ್ಲೇ. ಮುಂಬರುವ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಈ ಯತ್ನಾಳ್ ಗೆಳೆತನ ಅವ್ರು ಪೆಟ್ಟು ಬೀಳ್ತದಂದ್ರೆ ಅವರು ಗಮನಿಸಬೇಕಾಗಿದೆ. ಯಾಕಂದರೆ ಅವ್ರ ಕ್ಷೇತ್ರದಲ್ಲೇ ವಿಶೇಷವಾಗಿ ಮುಸ್ಲಿಮರಲ್ಲಿ ಅಸಮಾಧಾನದ ಭಾಳಷ್ಟು ಅವ್ರು ಹೇಳೋದಿಲ್ಲ, ಪಾಪ ಅನಿಸ್ತಾರ. ನನ್ನ ಜೊತೆ ಅನೇಕರು ಮಾತಾಡಿದ್ದಾರೆ, ಇಲ್ಲ ರೀ ಆ ವ್ಯಕ್ತಿ ಜೊತೆಗೆ ನಮ್ಮ ಇವ್ರು ಯಾಕೆ ಕಾಣಿಸ್ಕೊಳ್ತಾ ಇದ್ದಾರೆ, ಅವ್ರು ಬಿ ಜೆ ಪಿಲಿದ್ದವ್ರು ತೊಂದರೆ ಇಲ್ಲ ಆ ಜನರಿಗೆ, ಅಂದರೆ ನಮ್ಮ ಮುಸ್ಲಿಂ ಬಾಂಧವರಿಗೆ ರಮೇಶ್ ಜಾರಕಿಹೊಳಿ ಅವರು ಬಿ ಜೆ ಪಿಲಿ ಇದ್ದಿದ್ದು ತೊಂದರೆ ಇಲ್ಲ. ಆದರೆ ಯತ್ನಾಳ್ ಜೊತೆಗಿನ ಗೆಳೆತನದಿಂದಾಗಿ ಭಾಳಷ್ಟು ಅಸಮಾಧಾನ ಅವ್ರ ಮಧ್ಯದಲ್ಲಿದ್ದಾವೆ. ಸಪೋಸ್ ಏನೋ ಹೀಗಂತ ಅವ್ರು ಬಿ ಜೆ ಪಿಲಿದ್ದಾರೆ, ನಾವು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು, ಅದೇನು ಮಾತಿಲ್ಲ. ಆದರೆ ಯತ್ನಾಳ್ರ ಅತಿ ಗೆಳೆತನ ತಮ್ಮ ಕ್ಷೇತ್ರದಲ್ಲೂ ಮುಂದಿನ ಚುನಾವಣೆಯಲ್ಲಿ ಪೆಟ್ಟು ಬೀಳ್ಬೋದಾ ಅನ್ನೋದನ್ನು ಅವರು ಸ್ವತಃ ಯೋಚಿಸಬೇಕಾಗಿದೆ. ಗೆಳೆತನ ಬೇರೆ, ಸಾರ್ವಜನಿಕ ಜೀವನ ಬೇರೆ ಅನ್ನೋದನ್ನು ಅವ್ರು ಬಿಡಿಸಿ ಹೇಳಬೇಕಾಗಿಲ್ಲ. ಒಳ್ಳೆ ಪ್ರಾಜ್ಞರಿದ್ದಾರೆ, ಬುದ್ಧಿವಂತರಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜನರ ಸ್ಪಂದನೆ ಅವ್ರ ಜೊತೆಗದ. ಅದಕ್ಕೆ ಯತ್ನಾಳ್ರು ವಿಜೇಂದ್ರ ಕಂಪೇರ್ ಮಾಡಿದಾಗ ಎತ್ತರದ ವ್ಯಕ್ತಿ, ಆದರೆ ನಾಲಿಗೆ ವಿಷಯ ಬಂದಾಗ ಕುಬ್ಜು ವ್ಯಕ್ತಿ. ಇದನ್ನ ಯಾರು ಬಿಡಿಸಿ ಹೇಳಬೇಕಾಗಿಲ್ಲ. ಭಾಷೆ ಮೇಲೆ ಹಿಡಿದಬೇಕಾಗ್ತದೆ, ಭಾಷೆ ಚೆನ್ನಾಗಿ ಬಳಸಬೇಕಾಗ್ತದೆ. ಸೊ ಈ ಮಾತು ಒಂದಿಷ್ಟು ನಮ್ಮ ರಮೇಶ್ ಜಾರಕಿಹೊಳಿಗೂ ಅನ್ವಯ ಆಗ್ತದೆ. ಅದನ್ನು ಬಿಟ್ಟಷ್ಟು ನೀವು ದೊಡ್ಡ ನಾಯಕರಾಗ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಯತ್ನಾಳ್ ಬಗ್ಗೆ ಮತ್ತು ಹೇಳೋದಂದ್ರೆ ಬುಲ್ಡೋಜರ್ ಅವ್ರು ಹೇಳ್ತಾ ಇದ್ದಾರೆ.